ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ನಮ್ಮದು ಬರ್ಡೇ ಬ್ಲಾಗ್ ಆಗಿರುತ್ತೆ. ಸೊ ಯಾರ್ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು, ಯಾರ್ಯಾರೆಲ್ಲ ನಾನು ವಿಶ್ ಮಾಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಸೊ ಇವತ್ತು ಯಾವ ಥರ ರೋದನೆ ಕೊಟ್ಟ ನನ್ನ ಮಗ ನಾನು ರೆಡಿ ಆಗಬೇಕಾದ್ರೆ ಅಂತ. ಸೊ ನಾನು ಇವತ್ತು ಡ್ಯೂಟಿಗೆ ಹೋಗ್ಬೇಕಾಗಿತ್ತು, ಹಂಗಾಗ್ಬಿಟ್ಟು ಹೊರಡ್ತಾ ಇದ್ದೆ. ಬಿಕಾಸ್ ನಂದು ಇವತ್ತು ಡ್ಯೂಟಿ ರಜಾ ಇರಲಿಲ್ಲ. ಸೊ ಇತ್ತು ಇದ್ರೂ ತೊಗೊಬೋದಾಗಿತ್ತು, ಬಟ್ ನನಗೆ ಏನೋ ಗೊತ್ತಿಲ್ಲ, ಮನೇಲಿರೋದಕ್ಕಿಂತ ಬೆಸ್ಟ್ ಕೆಲಸದ ಹತ್ರ ಹೋದರೆ ಸ್ವಲ್ಪ ಹ್ಯಾಪಿ ಆಗಿರ್ಬೋದು, ಚೆನ್ನಾಗಿರ್ಬೋದು. ಇಲ್ಲಿ ಮನೇಲಿ ಅಂದರೆ ಸ್ವಲ್ಪ ನನಗೆ ನಾಳೆ ಫುಲ್ಲು ಡ್ಯೂಟಿಯಲ್ಲಿ ಹೆವಿ ಕೆಲಸ ಆಗ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ನಾನು ಹೊರಟೆ. ಅಲ್ಲಿ ಕೂಡ ಕೇಕ್ ಕಟ್ಟಿಂಗು ಅವೆಲ್ಲ ಮಾಡಿಸಿದ್ರು. ಆದರೂ ನಾನು ಯಾವ ಥರ ರೆಡಿ ಆಗ್ತಿದ್ದೆ ಅಂತ ಹೇಳ್ಬಿಟ್ಟು ಮಾತನ್ನೇ ವಿಡಿಯೋ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅಲ್ಲಿ ಯಾವ ಥರ ಕಟಿಂಗ್ ಮಾಡಿಸಿದ್ರು ಕೇಕು, ಮತ್ತು ಮನೆಗೆ ಬಂದಮೇಲೆ ಯಾವ ಥರ ಕಟಿಂಗ್ ಮಾಡಿಸಿದ್ರು ಕೇಕ್ನ, ಮತ್ತು ಏನೇನೆಲ್ಲ ಮಾಡಿದರು ಅಂತ ಹೇಳ್ತೀನಿ. ಸೊ ಇವತ್ತು ನಾನು ಈ ಥರ ಸಿಂಪಲಾಗಿ ರೆಡಿ ಆಗಿಬಿಟ್ಟು, ಏನು ಜಾಸ್ತಿ ಗ್ರ್ಯಾಂಡಾಗಿ ಏನು ರೆಡಿ ಆಗಿಲ್ಲ, ಸಿಂಪಲಾಗಿ ರೆಡಿ ಆಗಿಬಿಟ್ಟು ಹೊರಟೆ. ಯಾರಿಗೆಲ್ಲ ಈ ಲುಕ್ನ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡ್ಬೋದು, ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಸಿಂಪಲಾಗಿ ಮೇಕಪ್ ಮಾಡ್ಕೊಬೇಕು ಅನ್ನಿಸುತ್ತಲ್ಲ ಅವರೆಲ್ಲ ಇಷ್ಟು ಸಿಂಪಲಾಗಿ ರೆಡಿ ಆದರೆ ಸಾಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಿಕಾಸ್ ನಂದು ಹೇರ್ ಡ್ರೈ ಆಗಿರಲಿಲ್ಲ ಇನ್ನೂ, ಆದ್ರೂ ಪರವಾಗಿಲ್ಲ, ಕೂದಲು ಬಿಟ್ಕೊಳೋಕ್ಕಿಂತ ಒಂದು ಸ್ವಲ್ಪ ಹಂಗೆ ಮುಂದೆ ಎಲ್ಲ ಇದು ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಈ ಥರ ಹೊಸದಾಗಿ ಹೇರ್ ಸ್ಟೈಲ್ನ ಹಾಕಿದೆ. ಅದು ಆದಮೇಲೆ ಹಿಂಗೆ ಸಿಂಪಲಾಗಿ, ಜಾಸ್ತಿ ಏನೂ ಇಲ್ಲ, ಸ್ವಲ್ಪ ಸಿಂಪಲಾಗಿ ರೆಡಿ ಆಗಿಬಿಟ್ಟು ಹೋದೆ. ಆದರೂ ಇವತ್ತೆಲ್ಲ ತುಂಬ ಜನ ಅಂತಾಯಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ಅಲ್ಲಿಂದ ಕೆಲಸದಿಂದ ಮನೆಗೆ ಬಂದಾದಮೇಲೆ ಮತ್ತೆ ಮನೇಲಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ರಲ್ಲ, ಅಲ್ಲಿ ಕೂಡ ನನ್ನ ತಂಗಿ ಅಕ್ಕ ಈ ಡ್ರೆಸ್ ಬೆಳಗಿಂದ ಹಾಕ್ಕೊಂಡಿದ್ಯಾ, ಇವಾಗ ಬೇರೆ ಡ್ರೆಸ್ ಹಾಕು, ಇನ್ನೊಂದು ಡ್ರೆಸ್ ಇದೆಯಲ್ಲ ಅದು ಅಂತ ಅಂದರು. ಸೊ ಅದನ್ನು ಹಾಕ್ಕೊಂಡು ವೇರ್ ಮಾಡಿದೆ. ಇದರಲ್ಲಿ ಈ ಡ್ರೆಸ್ಸಲ್ಲಿ ನನಗೇನು ಇಷ್ಟ ಆಗಿದೆ ಅಂತಂದರೆ, ಫ್ರಂಟಲ್ಲಿ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ನೋಡಿ, ಕಲಂಕರಿ ಥರ ಡಿಸೈನ್ ಬಂದು ಅದು ರೇಷ್ಮೆ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ತುಂಬ ಇಷ್ಟ ಆಯಿತು ನನಗೆ ಈ ಡ್ರೆಸ್ಸು ಕೊಡಿಸಿದ್ದು ನಮ್ಮ ಮ್ಯಾಮು. ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಯಾಕಂತಂದರೆ ಈ ವಿಡಿಯೋ ಮುಖಾಂತರ ತುಂಬ ಚೆನ್ನಾಗಿತ್ತು ಡ್ರೆಸ್ಸು. ನಾನು ಯಾವತ್ತೂ ಈ ಥರ ಪರ್ಚೇಸ್ ಮಾಡಿರಲಿಲ್ಲ. ಅವರೇ ಹೋಗಿ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡ್ಬಂದಿದ್ರು. ಬಟ್ ನಿನ್ಗೆ ಯಾವ ಕಲರ್ ಬೇಕು ಅಂತ ಕೇಳಿದರು, ನಾನು ಯೆಲ್ಲೋ ಕಲರ್ ಚೂಸ್ ಮಾಡಿದ್ದೆ. ಸೊ ಅದೇ ಯೆಲ್ಲೋ ಕಲರೇ ತೊಗೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಇಷ್ಟ ಆಯಿತು ಡ್ರೆಸ್ಸು. ನಮ್ಮ ಮನೇಲಿ ಕೂಡ ಎಲ್ಲರಿಗೂ ಇಷ್ಟ ಆಯಿತು. ನಮ್ಮ ಹಸ್ಬೆಂಡಿಗಿಂದ ಹಿಡಿದು ನಮ್ಮ ಮನೆಯವರಿಗೆ, ಅಂದರೆ ನನ್ನ ತಂಗಿಗೆ, ನಮ್ಮ ಅಮ್ಮಂಗೆ, ನನ್ನ ತಮ್ಮಂಗೆ, ನಮ್ಮ ಅಜ್ಜಿಗೆ, ನನ್ನ ಮಗಳು ಕೂಡ ಇದು ಎಷ್ಟು ಚೆನ್ನಾಗಿದೆ ಮಮ್ಮಿ ಅಂತ ಇದ್ದ. ಅಷ್ಟು ಚೆಂದ ಇಷ್ಟ ಆಯಿತು. ನನಗೆ ನೆನ್ನೆನೇ ಅವ್ರು ತೊಗೊಂಬಂದು ಕೊಟ್ಟಿದ್ರು. ಬಿಕಾಸ್ ನನ್ನ ಬರ್ಡೇ 10ನೇ ತಾರೀಕು ಇರೋದ್ರಿಂದ ಅವರು ನೆಟ್ ಮಾಡ್ಕೊಂಬಿಟ್ಟು 9ಗೆ ಎತ್ಕೊಂಬಂದು ಕೊಟ್ಬಿಟ್ರು. ಸ್ವಲ್ಪ ಲೂಸ್ ಆದರೆ ಆಲ್ಟ್ರೇಷನ್ ಮಾಡಿಸ್ಕೊಂಬಿಡು ಅಂತ ಹೇಳಿಬಿಟ್ಟು, ನಾನು ವೇರ್ ಮಾಡಿ ನೋಡಿ ಅಲ್ಲೇ ಒಂದು ಸ್ವಲ್ಪ ಲೂಸ್ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಆಲ್ಟ್ರೇಷನ್ ಮಾಡಿಸ್ಕೊಂಬಂದಿದ್ದೆ. ಸೊ ತುಂಬಾ ಚೆನ್ನಾಗಿದೆ ಡ್ರೆಸ್ಸಸ್ಸು, ನನಗೂ ತುಂಬ ಇಷ್ಟ ಆಯಿತು. ನಿಮಗೂ ಬೈ ಮಾಡಬೇಕಂದ್ರೆ ನಾನು ಆ ಅಂಗಡಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಲಿಂಕ್ನ ಕಮೆಂಟ್ ಮಾಡ್ತೀನಿ. ಆಲ್ಮೋಸ್ಟ್ ಇದು HSR ಇರ್ಬೋದು. ಸೊ ಅದಕ್ಕೆ ಹೇಳ್ತಾ ಇರೋದು, ನಿಯರ್ ಬೈ HSR ಹತ್ರನೇ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಫೈನಲಿ ಒಂದು ಸ್ವಲ್ಪ ಹೂವು ಇದ್ರೇ ಹೆಣ್ಮಕ್ಳಿಗೆ ಲಕ್ಷಣ. ಸೊ ಹೂವನ್ನು ಮುಡ್ಕೊಂಡು ಇವಾಗ ನಾನು ರೆಡಿ ಆದೆ. ಇವಾಗ ಡ್ಯೂಟಿಗೆ ಹೊರಡ್ತಾ ಇದ್ದೀನಿ. ಬಾಯ್. ಇಷ್ಟೇ ನನ್ನ ಇವತ್ತಿನ ವಿಡಿಯೋ ಆಗಿರುತ್ತೆ.